3 ದಿನ ದನದಿದ್ದಾರಪ್ಪ, ಬಳಲೇ ಹೋಗ್ಬಿಡ್ತಾರೆ ಇದರಿಂದ. 3 ದಿನ ಉಪವಾಸದಲ್ಲಿ ಕೂತಾರ ಮಕ್ಕಳು. ನೀವೇ ಏನಾದ್ರು ಊಟ ಕೊಡ್ರಿ. ನಮ್ಮ ಕೈಯಲ್ಲಿ ಸಾಧ್ಯ? ನಮ್ಮಿಂದ ಇಷ್ಟು ಜನ ಕೂಡ ಊಟ ಆಗತ್ತಾ? ಅಯ್ಯೋ ಹುಚ್ಚ, ಕೊಡೋ ಮನಸ್ಸು ನಿನ್ನೊಳಗಡೆ ಇದ್ರೆ ಅದು ಎಲ್ಲಿಂದಾದ್ರೂ ಬರ್ತದೆ. ತಂಬಿಗೆ ನೀರು ಕೊಡೋ, ಸಾಯೋದು ಬದುಕುತ್ತದೆ. ಕೊಡುವ ಸ್ವಭಾವ ನಿನ್ನಲ್ಲಿ ಇಲ್ಲದಾಗ ಇಷ್ಟು ಜನ ಇಷ್ಟೊಂದು ಕೊಡಬೇಕಾ, ಇಷ್ಟು ಮಾಡಬೇಕಾ ಅನ್ನೋ ಸ್ವಭಾವ ನಿನ್ನಲ್ಲಿ ಹುಟ್ಟುತ್ತದೆ. ಕೊಡಬೇಕಾದ ಸ್ವಭಾವ ನಿನ್ನೊಳಗಿತ್ತನಕ್ಕೋ ದೇವರೇ ಅದನ್ನು ಕೊಡುವುದಕ್ಕೆ ಎಲ್ಲ ಅನುಕೂಲವನ್ನು ಮಾಡ್ತಾನೆ. ಕೊಡೋ ಸ್ವಭಾವ ಇಲ್ಲದಾಗ ಏನ್ ಮಾಡ್ತಾನೆ? ನಿನಗೆ ಸಣ್ಣದು ಕೂಡ ದೊಡ್ಡದಾಗೆ ಕಾಣ್ತದೆ. ಒಂದು ಭಾವಕ್ಕೆ ಕೂಡ ಭಾವಕ್ಕೆ ಕೊಡ್ಬೇಕಾ? ಇವರಿಗೆ ಸ್ತೋತ್ರ ಹೇಳೋಣ ಪ್ರಿಯ ಮಕ್ಕಳು. ಆದ್ರೆ ಸ್ವಾಮಿ ಹೇಳ್ತಾನೆ, ಆದ್ರೆ ಒಬ್ಬ ಸಣ್ಣವನು ಹುಡುಗ 5 ರೊಟ್ಟಿ 2 ಮೀನು ಬುತ್ತಿ ಕಟ್ಟಿಟ್ಟು ನಂಗೆ ತಂದು ಅವನು ಕೂಡ 3 ದಿನ ಊಟ ಮಾಡಲಿಲ್ಲಲ್ಲ. ಅವ್ನು ಹೇಳ್ತಾನೆ ಅಂತ, ಅಲ್ಲೋ ನನ್ನ ಹತ್ರ 5 ರೊಟ್ಟಿ 2 ಮೀನು ಇದಾವೆ, ಎಲ್ಲರಿಗೆ ಸ್ವಲ್ಪ ಸ್ವಲ್ಪ ಹಂಚಿಕೊಡ್ರಿ ಅಂತ ಹೇಳ್ತಾನಂತೆ. ಸಣ್ಣ ಹುಡುಗನಿಗಿದ್ದಷ್ಟು ಗುಣ ಆ ಜೊತೆಲಿ ಯೇಸುವಿನ ಜೊತೆಲಿ ಇದ್ದಂತ ಶಿಷ್ಯರಿಗಿರ್ಲಿಲ್ಲ. ಅಂದ್ರೆ ಇವರೊಳಗೆ ನಂಬಿಕೆ ಇದೆ, ಕ್ರಿಯೆ ಇಲ್ಲ. ಈ ಹುಡುಗ ಇಷ್ಟು 3 ದಿನ ವಾಕ್ಯ ಕೇಳಿದ್ನಲ್ಲ, ಅವನೊಳಗಡೆ ನಂಬಿಕೆ ಬಂತು, ಕ್ರಿಯೆನ ಒಳಗಡೆ ಬಂತಂತೆ. ಹೇಳ್ತಾರೆ, ಸ್ವಾಮಿ ನನ್ನ ಹತ್ರ 5 ರೊಟ್ಟಿ 2 ಮೀನಿದೆ ಸ್ವಾಮಿ, ಅಗೋ ತೆಗೆದುಕೊಂಡು ಎಲ್ಲರಿಗೆ ದಾನ ಮಾಡಿ ಸ್ವಾಮಿ ನೀವು ಅಂತ. ಅವಾಗ ತೆಗೆದುಕೊಂಡು ಬರಲಿಲ್ಲ ಅಂದಾಗ ನೋಡ್ರಿ ಅವನು ಕೊಟ್ಟಿದ್ದು ಎಷ್ಟಮ್ಮ 5 ರೊಟ್ಟಿ 2 ಮೀನು. ಕೊಡೋ ಮನಸ್ಸು ಅವನಿಗಿಂತ ಧಾರಾಳ ಮನಸ್ಸು ತಿಪ್ಪಮ್ಮಕ್ಕ ತಂದು ಯೇಸುವಿನ ಕೈಯಲ್ಲಿ ಕೊಟ್ಟಿದ್ದು ಎಷ್ಟಾಯ್ತಕ್ಕದು? 5,000 ಜನ ಬರೀ ಗಂಡು ಮಕ್ಕಳಿಗೆ ಊಟ ಮಾಡಿರಕ್ಕ. ಇನ್ನ ಹೆಂಡತಿ ಮಕ್ಕಳು ಎಷ್ಟು ಜನ ಇರಬಹುದು? ನನ್ನ ಅಂಜದ್ ಒಂದು 20,000 ಜನ ಇರ್ಬೋದು. ಒಬ್ಬರಿಗೆ ಗಂಡ ಹೆಂಡತಿ 2-3 ಮಕ್ಕಳನ್ನ ಇರೋದಿಲ್ವಾ? ಕನಿಷ್ಠ ಇದ್ದೇ ಇರ್ತಾರೆ. 20,000 ಜನಕ್ಕೆ ಒಬ್ಬ ಸಣ್ಣ ಮಗನ ಕೈಯಲ್ಲಿ ಇದ್ದಂತ 5 ರೊಟ್ಟಿ 2 ಮೀನು 20,000